ಎಲ್ಲರಿಗೂ ನಮಸ್ಕಾರ. ಈ ಬ್ಲಾಗ್ ಸೊ ಇವತ್ತು ನನ್ನ ಬ್ಲಾಗ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಹಂಟಿಂಗ್ ಹೋಗ್ಬೇಕಂತ ಇದ್ವಿ. ಹಂಟಿಂಗ್ ಅಂತ ಹೇಳಿದ್ರೆ ಶಿಕಾರಿಯಿಂದ ಶಿಕಾರಿಗಲ್ಲ, ಸೊ ಮಶ್ರೂಮ್ ಹಂಟಿಂಗ್ ಹೋಗ್ಬೇಕಂತಿದ್ವಿ. ಸೊ ನಮ್ಮ ಜಾಗದ ಮಶ್ರೂಮ್ ಸಿಗುತ್ತೆ, ಬಟ್ ಸಿಗತ್ತಾ ಇಲ್ವಾ ಅನ್ನೋದನ್ನು ನೋಡುವ. ಯಾಕೆ ಏನಾಯ್ತಾ ಕಿಕ್ ಹುಡುಗತ್ತಿಲ್ಲ ಹಿಮಾಲಯನ್ ಬೈಕ್ ಹೊಡೆದವರಿಗೆಲ್ಲ ಹಿಂಗೆ ಆಗುತ್ತೆ ಗೈಸ್, ಯಾಕಂದ್ರೆ ಅಲ್ಲಿ ಸೆಲ್ಫ್ ಇರುತ್ತಲ್ಲ, ನಮ್ಗೆ ಕಿಕ್ ಹೊಡಿಬೇಕಾಗತ್ತೆ. ಗಾಡಿ ಚಾವಿನ ಆನ್ ಮಾಡಲಿಲ್ಲ, ಗಾಡಿ ಚಾವಿ ಆನ್ ಮಾಡಿದೆ, ಕಿಕ್ ಹೊಡಿತಿದ್ದ ಪುಣ್ಯಾತ್ಮ. ಸೊ ನನ್ನ ದೋಸ್ತರಲ್ಲಿ ಹಿಂಗೆ ಇಂಥವ್ರೆ ನನ್ನ ದೋಸ್ತರು ಸಿಗ್ತಾರೆ ನನಗೆ. ಹಾಯ್ ಗೈಸ್, ಈಗ ನಾವು ನಮ್ಮ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಖಿಲ್ ನಮ್ಮ ಜೊತೆ ಬರೀ ಇಂಥದೇ ಮಳ್ಳ, ಅದಕ್ಕೆ ಚಾವಿ ಆನ್ ಮಾಡಿದ್ರೆ ಗಾಡಿ ಹೊಡಿತೀವಿ. ಅವ ಗೈಸ್ ನಂಗೆ ದೇವ್ರನಿಗೆ ಗೊತ್ತಾಗಲ್ಲ, ಅಟ್ಟೆ ಮುಗಿತು ಎಂತ ಗೊತ್ತಾಗಲ್ಲ ಇನ್ನ. ಅವ್ನು ಬರೀ ಹಿಂಗೆ ಅಂದರೆ ದೊಡ್ಡ ಬೈಕ್ ಹೊಡೋರು ನಮ್ಮಂತ ಬಡವ್ರ ಬೈಕಲ್ಲಿ ಹೊಡೋದು ಹೆಂಗೆ ಗೊತ್ತಾಗ್ಬೇಕಲ್ಲ ಅವರಿಗೆ. ಸೊ ಈಗ ನಮ್ಮ ಜಾಗಕ್ಕೆ ಹೋಗುವ, ನಮ್ಮ ಜಾಗ ಹೋಗ್ಬಿಟ್ಟು ಏನು ಇದೇನಿಲ್ಲ ಅಂತ. ನಮ್ಮ ಜಾಗಕ್ಕೆ ಹೋಗೋ ರೋಡ್ ಮಾತ್ರ ನೋಡ್ಬೋದು, ತುಂಬ ಅಂದರೆ ತುಂಬ ನೀಟಾಗಿದೆ. ಹೊಂಡನೇ ಇಲ್ಲ, ಆರಾಮ ಹೋಗ್ಬೋದು, ಹೊಡ್ತೇನೆ ಹೋಗ್ಬೋದು. ಹೋಗ್ಬೇಕಾದ್ರೆ ಒಂದು ಮಾನಸ ಸರೋವರ ಸಿಗುತ್ತೆ. ಮಾನಸ ಸರೋವರಲ್ಲಿ ಎಲ್ಲ ಗಾಡಿ ಹೋಗಿತ್ತಂದ್ರೆ ಕಡೆಗೆ ನಮ್ದು ಸರೋವರ ನೋಡ್ಬೋದು ಗಾಡಿ ಎಷ್ಟು ಮುಳುಗ್ತದೆ ಅಂತ. ಹುಡುಗರು ಫೈನಲಿ ಗೈಸ್ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ನೀನೋಡ ಜಾಗಕ್ಕೆ ಬಂದ್ವಿ, ನೀವು ನೋಡ್ಬೋದು. ನೀ ಏನು ಮಾಡ್ತೀವಿ ಏನಾ ಕೊಲೆ ಮಾಡೋಕ್ಕಿದ್ದ ಬರೀ ಇಂಥದೆಯ ಯಪ್ಪ ಗೈಸ್, 118,138 ಕಿಲೋಮೀಟರ್ ಓಡಿಸ್ಕೋದ ಗೈಸ್. ಸೊನ್ನೆ ಬತ್ತಿ ಅಂದ್ರೆ ಗೊತ್ತು ನಿಂಗೆ, ಅದಕ್ಕೆ ಆ ವಿಷಯ ಬಿಡ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕತ್ತಿಯಾಗಿ ತಗೊಂಡು ಬಂದಿ ಅಂತ ಹೇಳಿದ್ರೆ ನಾವು ಇಂಥ ಪ್ಲೇಸಿಗೆಲ್ಲ ಬರ್ತಾರಲ್ಲ, ಪ್ಲೇಸ್ ಸಾರಿ ಪ್ಲೇಸ್ ಅದೇ ನೀ ಪ್ಲೇಸ್ ಅಂದೆ, ಇಂಗ್ಲೀಷ್ ಓಕೆ. ಇಂಥ ಪ್ಲೇಸಿಗೆ ಬರ್ತಾರಲ್ಲ ನಾವು, ಸೊ ಬರ್ಬೇಕಾದ್ರೆ ಈಗ ಗಿಡ ಗಂಟೆಗಳೆಲ್ಲ ಬೆಳೆದಿರ್ತವೆ ಆಯ್ತಾ. ಗಂಟೆ ಇಲ್ಲೆಲ್ಲ ಫುಲ್ ಇದಾಗಿದೆ, ಮುಂದೆ ಕಾಣ್ಬೋದು ನಿಮಗೆಲ್ಲ. ಮುಂದೆ ಯಾವ್ದು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ನೀರೊಂದು ಹೊಂಡ ಇದು ಕಾಣಿಸುತ್ತೆ. ಎಲ್ಲ ಟಾಪಿಕ್ ಎಲ್ಲಿ ಇತ್ತು, ಕತ್ತಿಯಾಗಿ ತಗೊಬಂದಿ ಅಂತ ಹೇಳಿದ್ರೆ ಇಲ್ಲಿ ಗಿಡ ಎಲ್ಲ ಬೆಳೆದಿರ್ತಾರ, ಅವನ್ನೆಲ್ಲ ಹಿಂಗೆ ಸರಿಸ್ಕೊಂಡು ಹೋಗ್ಕೊಂಡು ಹೆಲ್ಪ್ ಆಗ್ತದ. ನೋಡಿ ನಗೆಡ್ತೀವ, ಎಣ್ಣಿಲ್ಲ ಯಾಕೆ ನಗೆಡ್ತೀವ, ನಾವು ವಿಡಿಯೋ ಮಾಡಿ ಇಲ್ಲ ಏನಿಲ್ಲ, ಬೇಡ ವಿಡಿಯೋ ಆಫ್ ಮಾಡ, ಬರೀ ನಗೆಡ್ತಿರ್ತೀವಿ. ನನ್ನ ಬ್ಲಾಗ್ ನಿನ್ನ ಸಲುವಾಗಿ ನಾವು ಗಿಫ್ಟ್ ಕೊಡ್ತೀವಿ. ಗಿಫ್ಟ್ ಅಂತ ಗಿಫ್ಟ್ ಈ ಹೂವಿನ ಲೋಕವೇ ಬರೀ ಇಂಥದೆಯ ಒಂದು ಹುಡುಗಿಗೆ ಸಾರಿ ಒಂದು ಹುಡುಗ ಹೂ ಕೊಡ್ತೀವ ಗೈಸ್. ಸರಿ ಇಲ್ಲ ನಿಖಿಲ್ ಗೈಸ್, ಇದು ಫ್ರೆಂಡ್ಶಿಪ್ ಅಲ್ಲಿ ನಿಖಿಲ್ ಸರಿ ಇಲ್ಲ ಗೈಸ್. ಫ್ರೆಂಡ್ಶಿಪ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಮುಂದೆ ಕಮೆಂಟ್ ಮಸ್ತ್ ಬರ್ತಿದೆ. ಅನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹೂ ತಗೋಣ ನೀನ್ ಸರಿ ಇಲ್ಲ, ದೂರದಿಂದ ಸಮೀಪ ಬಂದ್ರೆ ಸೊಕಸಲ್ಲಿ ಕಾಲ್ಗಿಲ್ ದಡ್ಸ್ಕೊಂಡು ಬಿದ್ದಂದ್ರೆ ಗಾಯ್ಸ್, ಅಣಬೆನೂ ಸಿಕ್ಕಲ್ಲ, ಗೆಣಸು ಸಿಕ್ಕಲ್ಲ, ಒಟ್ನಲ್ಲಿ ಹೋಗ್ತೇವ್ರಿ ಎಲ್ಲ ಗೊತ್ತಿಲ್ಲ ಗಾಯ್ಸ್. ಜೀವನದಲ್ಲಿ ಸ್ವಲ್ಪ ಕಷ್ಟಪಡ್ಬೇಕು ಗೊತ್ತಾಯ್ತಾ. ಮೋಟಿವೇಶನ್ ಸ್ಪೀಚ್ ಸ್ಟಾರ್ಟ್ ಗಾಯ್ಸ್. ಹಿಂಗೆಲ್ಲ ಸಿಗತ್ತೆ ಗೊತ್ತಾಯ್ತಾ. ಅದೇ ಆವಾಗಿನ ಕಷ್ಟಪಡ್ಕೊ ಬರ್ತೀವ್ರಿ. ಲೈವ್ ಗೈಸ್. ನಿಂಗಿದ್ದು ಬೇಕಿತ್ತ ಮಗನೇ. ನೋಡು ಕಷ್ಟದ ಮಾತಾಡ್ಬೇಕು, ಹಿಂಗೆಲ್ಲ ಆಗ್ತಿದೆ ಗೊತ್ತಾಯ್ತಾ. ಬಳ್ಳಿ ಅದಕ್ಕೆ ಹೇಳೋದು, ಇಂಥ ಬಳ್ಳಿ ಎಲ್ಲ ಖಾಲಿ ಸಿಕ್ಕೋಕ್ಕಿಲ್ಲ ಗೊತ್ತಾಯ್ತಾ, ಎಲ್ಲ ಸರಿ ಮಾಡ್ಬೇಕು. ಇಂಥ ಬಳ್ಳಿ ಸಿಕ್ಕ ಯಾಕೆ ಸರಿ ಮಾಡ್ತೀವ ಅಂದ್ರೆ ಅವ್ ಬಿದ್ದಲ್ಲ, ಈಗ ಅವ್ನ ಕಾಲು ದಡ್ಸ್ತು, ಈಗ ಅದಕ್ಕೆ ಈಗ ಫೋರ್ಸಲ್ಲಿ ಸರಿ ಮಾಡ್ತೀವಿ ನಾವು. ಏನಾರು ಆಯ್ತಿನ ನಾವು ಗೊತ್ತಲ್ಲ ಸ್ಟ್ರಾಂಗ್ ಬಡಿ, ಅದು ಇದು ರೆಕಾರ್ಡ್ ಮಾಡ್ತೀವಿ ಮೈಡ ಗೈಸ್. ಈಗ ಒಬ್ಬ ಅಂತೂ ಅಣಬೆ ಹುಡುಕ್ತೆ ಅನ್ಕ ಹೇಳ್ಕೊಂಡೆ ಮಣ್ಣು ಹೆಕ್ಕಾಯ್ತಿಗೆ, ಈಗ ನಾ ಇಟ್ಟೊತ್ತಿಗೆ ಕಲ್ಲು ಹೆಕ್ಕೋದಿದ್ದೇನೆ ಈಗ ಅಟ್ಟೆ. ಮಚ್ಚ ಇಲ್ಲಿ ಬರ, ಏನ ಇದು ಮಚ್ಚ ಹಂದಿ ಬಂದದ್ದು. ಹಾಂ ಹಂದಿ ಇದೆಲ್ಲ ಹಂದಿ ಫುಟ್ ಪ್ರಿಂಟ್ಸ್ ನೋಡಿ. ಹಂದಿ ಫುಲ್ ಬಂದು ಅಗದಾಕ್ ಹೋಗಿದ್ದು ನೈಟಲ್ಲಿ. ಹಂದಿ ಬತ್ತಿ ಗೊತ್ತಿಲ್ಲ ಆಗ ಹಂದಿ ಅಲ್ವದ, ಮತ್ತೆ ಬೆಕ್ಕಾಗುದ. ಗಾಯ್ಸ್ ಕರ್ಕ ಹೋಗ್ತೀವ, ಏನೇನು ಗೊತ್ತಿಲ್ಲ. ಈಗ ಯಾಕೆ
ಯಾಕೆ ಯಾಕೆ ಮಚ್ಚ ಅವೆಲ್ಲ ಅಡೆತಡೆ ಬರುತ್ತೆ ಗೊತ್ತಾಯ್ತಾ Okay. ನಮ್ಮ ಜೀವನದಲ್ಲೂ ಹಂಗೆ ಸುಮಾರು ಅಡೆತಡೆ ಬರ್ತೀವಿ ಗೊತ್ತಾಯ್ತಾ ಅವನ್ನೆಲ್ಲಾನು ನಾವು ಇದನ್ನು ಮಾಡಿ ಹೋಗ್ಬೇಕಾಗತ್ತೆ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೊತ್ತಾಯ್ತಾ? ಸೊ ಹೆಂಗೆ ಹೋಗುದಾ? ಹಿಂಗೆ ಹೋಗ್ಬೇಕಾ? ಮತ್ತೆ ನಿಂಗೆ ಅಣಬೆ ಬೇಕಾ ಬೇಡವಾ? ಅಣಬಿ ಆಯ್ತಾ? ಅಣಬಿ ಬದಲು ಮತ್ತೆ ಎಂತ ಸಿಕ್ಕುದ? ಕತ್ತಿ ಎಷ್ಟು ಹರ್ತಿದ್ ನೋಡ. ವಾ ಇದು ಕತ್ತಿಂದ ಇದ್ದಿಲ್ಲ ನೀ ಹೋಗೋಗುಲ್ಲ ಇಲ್ಲಿಂದ. ಆತಿದ ಮಚ್ಚ ನೋಡಿ, ಅದಕ್ಕೆ ಹೇಳೋದು ಕತ್ತಿ ತರಬೇಕನ್ನೋ ಇದಕ್ಕೆ ಹೇಳೋದು. ಇದನ್ನ ಹಿಂಗೆ ಹಾದಿ ಎಲ್ಲ ಸೌರ್ ಬಿಟ್ಟು ಹಾದಿ ಮಾಡ್ಕೊಂಡು ಹೋಗ್ಬೇಕು. ಯಪ್ಪ ಹೋಗ್ತೀವಿ ಮಾಡ ನಿಂಗೆ ಅಣಬೆ ಬೇಕಲ್ಲ. ಗಾಯ್ಸ್ ಇಲ್ಲಿ ನೋಡಿ, ಅವ ಎಲ್ಲಿ ಹೋಗ್ತೇವ ನೋಡಿ ಗಾಯ್ಸ್. ಅವನಿ ನಮ್ಮನಿ ಕಾಡು ಮನ್ಸಿದ್ದಂಗೆ ಅವ. ಬಾರ ಹೋಗ ನಾ ಬರುದಿಲ್ಲ ಏನಾಗುಲ್ಲ ಗಾಯ್ಸ್. ಅವ ಕಾಡು ಮನುಷ್ಯ, ನಾವು ನಾಡು ಮನುಷ್ಯರು. ನೋಡ್ಬೋದು ಸ್ಪಾಟ್ ಹೆಂಗಿದೆ ಅಂತ. ಹಾ ಏನ ಈಗ ಈ ಗಿಡದ ಬಗ್ಗೆ ಏನು ಹೇಳ್ತೀನಿ ನೋಡ ಗಾಯ್ಸ್. ಇದು ಸರಿ ಗಾಯ್ಸ್ ಅಲ್ಲಿ ನೋಡಿ, ನೀನು ಕಾಣಿಸ್ತಾ ಇದ್ದಾನೆ. ಈ ಗಿಡದ ಹೆಸರು ಬಂದ್ಬಿಟ್ಟೆ ನಾಮದೆಲ್ಲ ಅನ್ಕೊಂಡೆ. ಓಕೆ ಗಾಯ್ಸ್, ಅವನು ಅಗ್ರಿ ಸ್ಟೂಡೆಂಟು. ಸೊ ಅವನು ಇದೆಲ್ಲ ಭಾಳ ಸ್ಟಡಿ ಮಾಡಿದ್ದಾನೆ, ನೋಡ್ಬೋದು ಗಾಯ್ಸ್ ನೀವು. ಇದನ್ನ ಆಯುರ್ವೇದಿಕ್ ಇದಕ್ಕೆಲ್ಲ ಯೂಸ್ ಮಾಡ್ತಾರಾ. ಹಾಂ ಇದಕ್ಕೆ ಇದ್ರ ಬೇರು ಉಂಟಲ್ಲ, ಸುಗಂಧ ಬೇರು ಅಂತ ಕರೀತಾರೆ. ಗಾಯ್ಸ್ ಅಣಬೆ ಅಂತೂ ಸಿಗ್ಲಿಲ್ಲ, ಕತ್ತಿ ತಗೊಬಂದಕ್ಕೆ ಲಾಸ್ಟಿಗೆ ಇವ ಮಣ್ಣು ರೋಗಿತೀವ ನೋಡಿ. ಇದು ನೋಡಿ ಇದ್ರ ಬೇರು ನೋಡ್ದಲ್ಲ, ಪರ್ಫ್ಯೂಮ್ ಸ್ಮೆಲ್ ಬಂದೆ. ಮಲ್ಲಿಗೆ ಹೂ ಸ್ಮೆಲ್ ಇಲ್ಲ, ಸ್ವಲ್ಪ ಅದೇ ಥರ ಬರ್ತಿದ್ದು. ಅದು ಶ್ರೀಗಂಧ ಮಲ್ಲಿಗೆ ಹೂ ಸ್ಮೆಲ್ ಇಲ್ಲ, ಎರಡು ಮಿಕ್ಸ್ ಸ್ಮೆಲ್ ಬರ್ತಿತ್ತು. ಸುಗಂಧ ಬೇರು ಅಂತಾರೆ ಇದಕ್ಕೆ, ಮಸ್ತ್ ಸ್ಮೆಲ್ ಉಂಟು. ಮತ್ತೆ ಆಯುರ್ವೇದಿಕ್ ಇದಕ್ಕೆ ಸುಮಾರು ಬೆನಿಫಿಟ್ ಇದೆ ಇದರಿಂದ. ಇದ್ರ ಎಲೆ ಉಂಟಲ್ಲ, ಇದಕ್ಕೆ ನಾಮದ ಎಲೆ ಅಂತಾನು ಕರೀತಾರೆ. ಯಾಕಂದ್ರೆ ಈ ವೈಟ್ ಲೈನ್ ಬತ್ತಿ ಎಲೆ ಮೇಲೆ ನೋಡಿ, ಎಲೆ ಒಂದು ವೈಟ್ ಲೈನ್ ಇದೆ. ಸೊ ಎಲೆನೂ ತಿನ್ಬೋದು, ಇದಂದ್ರೆ ಅಷ್ಟೇನೆ ಇದಿಲ್ಲ, ಏನಂದ್ರೆ ಕೈ ಇಲ್ಲ. ಮಸ್ತ ವಿಷಾಗಿ ಸೇರುದ. ಗೊತ್ತ ನಂಗೆ ಇದ್ರ ಬಗ್ಗೆ. ನಾ ಒಬ್ಬನೇ ಬಂದೆ ಮತ್ತೆ ಇನ್ಸೆಂಟಿಗೆ. ಮತ್ತೆ ಸೊನೆ ಬತ್ತಿದ್ದು ನೋಡಿಲ್ಲ. ಇದು ಬಳ್ಳಿ ಹತ್ತಿದ್ದು. ಇದ್ರ ಬೇರ್ ಮಾತ್ರ ಸಿಕ್ಕಾಪಟ್ಟಿ. ಇದು ಬೇರೆ ಕಷಾಯ ಎಲ್ಲ ಮಾಡ್ತಾರೆ ಇದ್ರದ್ದು. ಓಹೋ ಸ್ಮೆಲ್ ಮಾತ್ರ ಮಸ್ತ್ ಬತ್ತಿದ್ದು. ಸ್ಮೆಲ್ ಚಲೋ ಉಂಟು, ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು. ಇಲ್ಲಿ ನಮಗೆ ಇಲ್ಲಿ ಸಿಕ್ತಿದ್ದು, ನಮ್ಮ ಈ ಕಡೆ ಕರಾವಳಿ ಕಡೆ ಎಲ್ಲ ಉಂಟಿದ್ದು. ಎಸ್ ಗೈಸ್, ಮತ್ತೊಂದೇನೋ ಕಾಣಿಸ್ತಾ ಇದೆ ನೀವು. ಮತ್ತೊಂದು ಯಾವುದೋ ವೆರೈಟಿ ಗಿಡ ಅಂತೆ. ಏನದೇನು ಅದು? ಅಮೃತ ಬಳ್ಳಿ ಅಂತ ಇದು. ಅಮೃತ ಬಳ್ಳಿ ಇದು ಕಷಾಯ ಎಲ್ಲ ಮಾಡ್ಕೊಂಡು ಕುಡಿತಾರೆ. ಕೆಲವೊಂದು ಪ್ರಾಡಕ್ಟ್ ಬಂದಿದೆ ಇದ್ರದ್ದು. ಇದನ್ನು ಬೇರ್ನ ಕಟ್ ಮಾಡಿ ಒಣಗಿಸ್ತಾರ. ಬೇರೆ ಅಂದ್ರೆ ಇದ್ರದ್ದು ದಂಟು ಒಣಗಿಸ್ಕೊಂಡು ಅದನ್ನ ಕಷಾಯ ಗಿಷಾಯ ಮಾಡ್ಕೊಂಡು ಕುಡಿತಾರೆ. ಕೊರೋನಾ ಬಂದಾಗ ಎಲ್ಲರಿಗೂ ಗೊತ್ತಿರ್ಬೋದು ಇದ್ರ ಕಷಾಯ ಮಾಡೋದಿಲ್ಲ. ಆದ್ರೆ ಜನ ಸಾಯೋದಂತೂ ಕಡಿಮೆ ಆಗಲ್ಲ ಕೊರೋನಾ ಬಂದಾಗ. ಹೌದು, ನಮ್ಗೆ ರೋಗ ಬಂದಾಗ ಅಷ್ಟೇ ಔಷಧಿ ಹುಡುಕ್ತಾರೆ. ಡೈಲಿ ವಾರಕ್ಕೊಂದ್ಸತಿ ಕೊಡ್ಬಿಟ್ರೆ ಯಾವ್ದು ರೋಗ ಏನು ಬರೋದಿಲ್ಲ. ಗೈಸ್ ನಿಮ್ಗೇನಾದ್ರು ಅದು ಅಮೃತ ಬಳ್ಳಿ ಬೇಕಾದ್ರೆ ಅನಿ ಕಮೆಂಟ್ ಮಾಡಿ ಗೈಸ್. ಹಾ ಫೈನಲಿ ವಿ ಗಾಟ್ ಇಟ್ ಮಶ್ರೂಮ್. ಗೈಸ್ ಮಶ್ರೂಮ್ ಸಿಕ್ಕೇ ಬಿಡ್ತು ಅಂತೂ ಇಂತೂ. ಸೊ ಮಶ್ರೂಮ್ ಸಿಕ್ಕಿದೆ, ಬಟ್ ಫೈನಲಿ ಮಶ್ರೂಮ್ ಸಿಕ್ತು. ಮತ್ತು ಇಲ್ಲಿ ಇರ್ಬೋದು, ಇದೆ ಮತ್ತು ಮಶ್ರೂಮ್. ಎಸ್, ಎರಡೆರಡು ಮಶ್ರೂಮ್ ಸಿಕ್ಕಿದೆ. ಬಟ್ ಅದ್ರ ಮಶ್ರೂಮ್ ಅಲ್ಲಿ ಏನಂತ ಹೇಳಿದ್ರೆ, ಈ ಮಶ್ರೂಮ್ ಹಿಂಗೆ ಅರಳಿದ ಮೇಲೆ ಇದನ್ನ ತಿನ್ನೋಕ್ಕೆ ಯೋಗ್ಯವಲ್ಲ, ಇದು ತಿನ್ನಬಾರ್ದು. ಸೊ ತಿನ್ಲಿಕ್ಕೆ ಯೋಗ್ಯ ಅಲ್ಲ ಈಗ. ಅನಿಗೆ ಮಶ್ರೂಮ್ ಸಿಕ್ಕಿದೆ, ಫುಲ್ ಖುಷಿಲಿ ನೋಡಿ. ಎಲ್ಲೆಲ್ಲಿ ಹೋಗ್ತಿವಿದ್ಯಾ ಗೈಸ್, ಎಂಡಲ್ಲಿ ಹೋಗ್ತಿವಿದ್ಯಾ ಸಾಲಿ ಇರುವೆಲ್ಲ ಕತ್ತಿವಿದೆ ಗೈಸ್. ಆ ಸೈಡಾರು ಹೋಗುವ ಮಶ್ರೂಮ್ ಗೈಸ್. ನಿಮ್ಗೆ ಕಾಣಿಸೋದ್ರ ಟುನೆಗೆ ಹೋಗ್ಯಾವ. ಬಾರ ಅನಿ ಬಂದ ಗೈಸ್, ನೋಡ್ಬೋದು ನೀವು. ಸೊಳ್ಳೆ ರಾಶಿ ಮಚ್ಚ. ನಿಂಗೆ ಯಾರು ಹೋಗಂದಿ ಅಲ್ಲೇ ಮಚ್ಚ? ಮಶ್ರೂಮ್ ಬೇಟೆ ಅಂದಮೇಲೆ ಹೋಗಲೇಬೇಕಾಗತ್ತೆ. ಸದ್ಯ ಮಶ್ರೂಮ್ ಬೇಟೆ ಆಯ್ತಿಲ್ಲ. ಸೊ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬಂದದ್ದಕ್ಕೂ ನಮಗೆ ಎರಡೇ ಮಶ್ರೂಮ್ ಸಿಕ್ಕಿದ್ದ. ಅದು ತಿನ್ನೋಕ್ಕೆ ಯೋಗ್ಯವಲ್ಲ, ಯಾಕಂದ್ರೆ ಅರಳೋಗ್ಬಿಟ್ಟಿದೆ. ಸೊ ಈಗ ಮುಚ್ಕೊಂಡು ಮನೆ ಹೋಗೋದು ಈಗ. ಅನಿ ಯೂಟ್ಯೂಬ್ ಚಾನಲ್ ಇದೆ, ಅದು ನೀವು ಚೆಕ್ ಮಾಡಿ. ಅವ್ನು ನಿಂಗೆ ಅಪ್ಡೇಟ್ ತಿಳಿಸ್ತಾನೆ ನೋಡಿ. ಇನ್ನು ಹೆಚ್ಚಿನ ಮಾಹಿತಿಯಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.